ಝೀರೋ ಆಗಿದ್ದವರನ್ನ ಹೀರೋ ಮಾಡುವ ಶಕ್ತಿ ಈ ಭೂಮಿಯ ಮಣ್ಣಿಗಿದೆ. ಅಂತಹ ಪವಾಡವಿರುವ ಮಣ್ಣಿನ ಸ್ಥಳ ಎಲ್ಲಿದೆ? ಈ ಶಕ್ತಿಯ ಹಿಂದೆ ಇರುವ ಆ ದೈವ ಶಕ್ತಿ ಯಾವುದು? ಈ ಬಗೆಗಿನ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. 10 ಹಲವು ವಿಚಿತ್ರ ಸಂಗತಿಗಳನ್ನ ತನ್ನೊಳಗೆ ಅಡಗಿಸಿಕೊಂಡು ಇಂದಿಗೂ ಮನುಕುಲವನ್ನ ಅಚ್ಚರಿಗೊಳಿಸುತ್ತಿರುವ ಆ ಸ್ಥಳವಾದ್ರೂ ಯಾವುದು? ಹೀಗೆ ವಿಸ್ಮಯಗಳನ್ನ ಸೃಷ್ಟಿಸ್ತಾ ಇರೋ ಆ ತಾಣ ಇರೋದಾದ್ರೂ ಎಲ್ಲಿ ಅನ್ನೋ ಪ್ರಶ್ನೆಗಳಿಗೆ ಉತ್ತರ ದೇಶದ ಏಕೈಕ ಜಾತ್ಯತೀತ ಮಠ ಅನ್ನೋ ಹೆಗ್ಗಳಿಕೆಗೆ ಪಾತ್ರವಾಗಿರೋ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಶ್ರೀ ಕ್ಷೇತ್ರ ಇಂಚಿಗೇರಿ ಮಠ. ನವನಾಥರ ಸಂಪ್ರದಾಯ ಪರಂಪರೆಯಿಂದ ಬೆಳೆದು ಬಂದಿರೋ ಇಂಚಿಗೇರಿ ಮಠಕ್ಕೆ ತನ್ನದೇ ಆದ ಇತಿಹಾಸವನ್ನ ಈ ಮಠ ಹೊಂದಿದೆ. ಇಂಥ ಮಠ ಇರೋ ತಾಣ ಇಂದಿಗೂ ಹಲವು ವಿಸ್ಮಯಗಳಿಗೆ ಸಾಕ್ಷಿಯಾಗಿದೆ. ಇಲ್ಲಿನ ಗುರುಗಳು ಏನೇ ನುಡಿದ್ರು ಅದು ನಿಜವಾಗ್ತಾನೆ ಇದೆ. ಆದ್ದರಿಂದಲೇ ಇಲ್ಲಿಗೆ ದೇಶ ವಿದೇಶಗಳಿಂದಲೂ ಭಕ್ತರು ಆಗಮಿಸುತ್ತಿದ್ದಾರೆ. ಅವರೇ ಪವಾಡದಿಂದಲೇ ಇದೆಲ್ಲ ನಡೆದೈತಿ. ಹಿಂದಿನ ಗುರುಗಳ ಆಶೀರ್ವಾದ ಮುಂದಿನ ಯಾರಾಗ್ತಾರಲ್ಲ ಅವ್ರಿಗೆ ತಲೆಮಾರದಿಂದ ಆಶೀರ್ವಾದ ಅದು ಬಂದದ. ಇದು ಗುರುಲಿಂಗ ಜಂಗಮ ಹಿಡ್ಕೊಂಡು ಇಲ್ಲಿವರೆಗೆ ಏನ ಆಗೇತ್ರಿ, ಅದೀಗಿದ್ದರೆ ಸಿದ್ಧ ಮಹಾರಾಜರಿಗೆ ಆ ಶಕ್ತಿ ಪೂರೈಸೈತಿ. ಅವರು ಏನ್ ಅತಾರೋ ಏನ್ ಮಾಡ್ತಾರೋ ಅದೆಲ್ಲ ಅಗದಿ ಸಿಸ್ಟಮೆಟಿಕ್ ಆಗ್ಬಿಡ್ತದೆ. ಈ ಮಠದ ಗುರುಗಳ ಪರಂಪರೆಯಲ್ಲಿ ಅತಿ ಹೆಚ್ಚು ಪ್ರಸಿದ್ಧಿ ಪಡೆದವರು ಅಂದ್ರೆ ಅವರೇ ಮಾಧವಾನಂದ ಪ್ರಭುಜಿಗಳು. ಮಠದ ಭಕ್ತರ ಜೊತೆ ಸೇರಿ ಬ್ರಿಟಿಷರ ವಿರುದ್ಧ ಹೋರಾಡಿದರು. ಇವರ ಪವಾಡಗಳಿಗೆ ಸ್ವತಃ ಬ್ರಿಟಿಷರೇ ನಿಬ್ಬೆರಗಾಗಿದ್ರು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭದಲ್ಲಿ ಮಾಧವಾನಂದ ಶ್ರೀಗಳು ತಮ್ಮ ಅನುಯಾಯಿಗಳೊಂದಿಗೆ ಬೆಳಗಾವಿ ಜಿಲ್ಲೆಯ ಸವದತ್ತಿ ಬಳಿಯ ತಮ್ಮ ವಾಹನದಲ್ಲಿ ಹೋಗ್ತಾ ಇದ್ದಾಗ ಬ್ರಿಟಿಷ್ ಅಧಿಕಾರಿಗಳು ಏಕಾಏಕಿ ಅಡ್ಡಗಟ್ಟಿ ಇವರನ್ನ ತಡೆದಿದ್ರು. ಬಳಿಕ ಬ್ರಿಟಿಷ್ ಪೇದೆಗಳು ಕೈಯಲ್ಲಿದ್ದ ರೈಫಲ್ಗಳಿಂದ ಮಾಧವಾನಂದರ ಮೇಲೆ ಗುಂಡಿನ ಮಳೆಗರೆದಿದ್ರು. ಈ ವೇಳೆ ನಡೆಯಿತು ಚಮತ್ಕಾರ. ಅದೇನು ಅಂದ್ರೆ ಬ್ರಿಟಿಷರ ಹತ್ತಿರದಲ್ಲಿ ನಿಂತು ಗುಂಡು ಹೊಡೆದಿದ್ರು ಅದು ಅವರಿಗೆ ತಾಗಿರಲಿಲ್ಲ. ಹಾಗೆಯೇ ಇವರು ಜೊತೆಗಿದ್ದ ತಮ್ಮ ಅನುಯಾಯಿಗಳನ್ನ ತಮ್ಮ ಬೆನ್ನ ಹಿಂದೆ ನಿಲ್ಲಿಸಿಕೊಂಡು ರಕ್ಷಣೆ ಮಾಡಿದ್ರು. ಪೊಲೀಸ್ ಅಂದ್ರೆ ಬ್ರಿಟಿಷ್ ಅಧಿಕಾರಿಗಳು ಅವ್ರಿಗೆ ಒಟ್ಟು ಕಂಡ ಅವ್ರ ಸಿಕ್ಕರ ಗುಂಡು ಹಾಕಿಬಿಡತ್ತೆ ಆದೇಶ ಮಾಡಿದ್ರು. ಆ ಟೈಮ್ದಾಗ ಅವರು ಮಾಧವಾನಂದ ಪ್ರಭುಜಿ ಅವರು ತಮ್ಮ ಜೊತೆಗಿದ್ದವ್ರಿಗೆ ಏನ್ ಹೇಳಿದ್ರಂದ್ರ, ಎಲ್ಲಾರು ನನ್ನ ಹಿಂದೆ ಬಂದು ನಿಂದ್ರಿ ಒಂದು ಅಲ್ಲಿ 1 ಕಿಲೋಮೀಟರ್ ಕಲ್ಲಿನ ಎತ್ತಕ್ಕೆ ಹೋಗಿ ನಿಂತರು. ಹಿರಮಲೇಶ್ವರ ಮಹಾರಾಜ್ ಏನ್ ಧ್ಯಾನ ಕೊಟ್ಟಾರ ಎಲ್ಲಾರು ಧ್ಯಾನ ಮಾಡ್ರಿ, ನಿಮ್ಗೆ ಯಾರಿಗೆ ಏನಾಗೋದಿಲ್ಲ ಅಂತ ಹೇಳಿದ್ರು. ಅನುಕೂಲ ಬ್ರಿಟಿಷ್ ಅಧಿಕಾರಿಗಳು ಏನ್ ಫೈರಿಂಗ್ ಮಾಡ್ತಾ ಇದ್ರು ಅವೆಲ್ಲ ಹೋಗಿ ಆ ಕಿಲೋಮೀಟರ್ ಕಲ್ಲಿಗೆ ಬಿಡ್ತಿದ್ವು ಹೊರತಾಗಿ ಯಾರಿಗೇನು ಧಕ್ಕೆ ಆಗಲಿಲ್ಲ. ಹಿಂಗೆ ಯಾರಿಗೂ ಹೊಂದ್ಕೊಂಡ್ಕೊಂಡಿರ್ಲಿಲ್ಲ. ಅದರ ಅರ್ಥ ಅವರು ತಮ್ಮ ಧ್ಯಾನದ ಶಕ್ತಿಯನ್ನ ಕೆಲವೇ ಸಮಯದಲ್ಲಿ ಕೆಲವೊಂದು ಜಾಗದ ಸ್ಥಳದಾಗ ಅತ್ಯಂತ ಮಹತ್ವದ ಒಂದು ಇಕ್ಕಟ್ಟಿ ಸಿಕ್ಕಂಗ ಅಲ್ಲಿ ತಮ್ಮ ಶಕ್ತಿ ಪ್ರಯೋಗ ಮಾಡ್ತಿದ್ರು. ಅದನ್ನ ಅವ್ರು ಗಿರಿಮಲೇಶ್ವರ ಮಹಾರಾಜ್ ಅವ್ರು ಹೇಳಿದ್ರು. ಇಂಥ ಮಾಧವಾನಂದ ಪ್ರಭುಜಿಗಳು ತಾವು ಮಾಡಿದ ಪವಾಡಗಳನ್ನ ಎಲ್ಲಿಯೂ ಹೇಳ್ಕೊಂಡಿಲ್ಲ. ಇಡೀ ಮಹಾರಾಷ್ಟ್ರವೇ ತಿರುಗಿ ನೋಡುವಂತಹ ಮತ್ತೊಂದು ಪವಾಡ ನಡೆದಿದೆ. ಅದೇನು ಅಂದ್ರೆ ತುಕಾರಾಮ್ ಕವಲೆ ಅನ್ನೋ ನನ್ನ ದೊಡ್ಡ ಪವಾಡ ಪುರುಷನನ್ನಾಗಿ ಮಾಡಿದ್ದು ಇವರೇ. ಇವತ್ತಿಗೂ ಆ ಭಕ್ತ ಕವಲೆ ಮಹಾರಾಜ್ ಅನ್ನೋ ಹೆಸರಿನಲ್ಲಿ ಇಡೀ ಮಹಾರಾಷ್ಟ್ರ ರಾಜ್ಯದಲ್ಲಿ ಜನರು ಪೂಜಿಸುತ್ತಿದ್ದಾರೆ. ಅಷ್ಟಕ್ಕೂ ಆ ಕವಲೆ ಮಹಾರಾಜ್ ಒಬ್ಬ ಸಾಮಾನ್ಯ ವ್ಯಕ್ತಿ. ಈತನು ಮನೆಯಲ್ಲಿ ಕುಟುಂಬಸ್ಥರೊಂದಿಗೆ ಜಗಳ ಆಡಿ ಎಲ್ಲವನ್ನೂ ಕಳ್ಕೊಂಡು ಜೀರೋ ಸ್ಥಿತಿಯಲ್ಲಿ ಇಂಚಿಗೇರಿ ಮಠಕ್ಕೆ ಬಂದಿದ್ದಾನೆ. ಹೀಗೆ ಬಂದ ಓರ್ವ ಸಾಮಾನ್ಯ ವ್ಯಕ್ತಿಯನ್ನ ಪವಾಡ ಪುರುಷನನ್ನಾಗಿ ಮಾಡಿದ್ದು ಮಾಧವಾನಂದ ಶ್ರೀಗಳ ಜೋಡು ಪಾದುಕೆಗಳು. ಬರಿಗಾಲಲ್ಲಿ ಓಡಾಡ್ತಾ ಇದ್ದ ಇವರು ಒಂದು ದಿನ ಮಾಧವಾನಂದ ಪ್ರಭುಜಿಗಳಿಗೆ ತಮ್ಮ ಪಾದರಕ್ಷೆಗಳನ್ನ ನೀಡುವಂತೆ ಕೇಳಿದ್ದ. ಆಗ ಆಗ್ಲಿ ಅಂತ ಮಾಧವಾನಂದ ಪ್ರಭುಜಿಗಳು ತಮ್ಮ ಪಾದುಕೆಗಳನ್ನು ನೀಡಿದರು. ಅದನ್ನ ತನ್ನ ತಲೆ ಮೇಲೆ ಹೊತ್ತು ಮಹಾರಾಷ್ಟ್ರದಲ್ಲಿ ಸಂಚಾರ ನಡೆಸಿದರು. ಮಾಧವಾನಂದ ಪ್ರಭುಜಿಗಳ ಪಾದುಕೆಗಳನ್ನ ಮನೆಯಲ್ಲಿ ಇಟ್ಟು ಪೂಜೆ ಮಾಡಿದ ಕಾರಣದಿಂದ ಪವಾಡ ನಡೆದು ಇವತ್ತಿಗೂ ಈ ರಾಜ್ಯದಲ್ಲಿ ಎಲ್ಲಾ ಕಡೆ ಕವಲೆ ಮಹಾರಾಜ್ ಅಂತಾನೆ ಪ್ರಸಿದ್ಧಿ ಪಡೆದಿದ್ದಾರೆ. ಇಲ್ಲಿ ತುಕಾರಾಮ್ ಕವಲೆ ಅಂತ ಹೇಳಿದ್ರು ತಮ್ಮ ಅಣ್ಣತಮ್ಮರ ಜೊತೆಗೆ ಜಗಳಾಡಿ ಆಸ್ತಿ ವಿವಾದದಿಂದ ಬಂದು ಈ ಮಠದೊಳಗೆ ನಿಂತರು. ಮಾಧವಾನಂದ ಪ್ರಭುಜಿಯವ್ರು ಏನ್ ಹೇಳಿದ್ರು, ನಾ ಹೇಳುವವರೆಗೇನೋ ಇಲ್ಲಿ ಹೋಗ್ಬಾರ್ದ, ಇಲ್ಲಿ ಒಕ್ಕಲ್ತನ ಮಾಡೋದು, ನಾನು 4 ವೇಳೆ ನಿತ್ಯ ನಡೀತೈತಿ, ಭಜನೆ ಎಲ್ಲಾ ಆರತಿಗೆ ನಿಂದ್ರು,
ಧ್ಯಾನ ಮಾಡುವ ಹೇಗೆ ಉಪದೇಶ ಕೊಟ್ಟರು. ಅದ್ರ ಜೊತೆಗೆ ಒಕ್ಕಲತನ ಕಾಯಕ ನಾವು ಏನ್ ನೆಮ್ಸಿದ್ರಪ್ಪ ಅಂದ್ರೆ ಎಮ್ಮಿಗಳ ಮೇಯಿಸಿದ್ ನೆಮ್ಸಿಬಿಟ್ರು. ಅದು ಅಲ್ಲದನ್ನ ಅವ್ರೇನು ಮಾಧವಾನಂದ ಪ್ರಭು ಆಶೀರ್ವಾದ ರೂಪವಾಗಿ ಅವನು ತಮ್ಮ ಪಾದ ರಕ್ಷಣೆ ಕೊಟ್ಟಿರಲ್ಲ, ಅದನ್ನ ಓದೊಂದು ಗದ್ದಿಗೆ ಮಾಡಿ ಏನು ಪೂಜೆ ಮಾಡ್ತಾ ಹೋದ ಅವ ಅಂದದ್ದು ಆಗಲಾಕಿತ್ತು. ಆಮೇಲೆ ಆ ಭಾಗದೊಳಗ ಒಬ್ಬ ದೊಡ್ಡ ಸಂತಾಗಿ ಲಕ್ಷಗಟ್ಟಲೆ ಮಂದಿಗೆ ಉಪದೇಶ ಕೊಟ್ಟ. ಇನ್ನೂವರೆಗೆ ಆ ಭಾಗದ ಜನ ಇಲ್ಲಿ ಜನವರಿ ಅಥವಾ ಫೆಬ್ರವರಿ ಒಳಗೆ ಮಾಘ ಮಾಸ ಸಪ್ತಾಹಕ್ಕೆ 1 ಲಕ್ಷ ಗಟ್ಟಲೆ ಜನ ಅಲ್ಲಿಂದ ಭಕ್ತಾದಿಗಳು ಬರ್ತಾರ. ಅವನ ಭಕ್ತ. ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾರಿ ಹೆಸರು ಮಾಡಿದ್ದ ಮಾಧವಾನಂದ ಶ್ರೀಗಳು ಮದ್ದು ಗುಂಡುಗಳಿಂದ ಬ್ರಿಟಿಷರಿಗೆ ಉತ್ತರ ನೀಡ್ತಾ ಇದ್ರು. ಕೊಟ್ಟಲಿಗೆಯಲ್ಲಿ ಆರ್ಮ್ ಫ್ಯಾಕ್ಟರಿ ತೆರೆದು ಮದ್ದು ಗುಂಡುಗಳನ್ನ ತಯಾರಿಸ್ತಾ ಇದ್ರು. ಆ ಸ್ಥಳದಲ್ಲಿ ರಾಶಿ ರಾಶಿ ಮದ್ದು ಗುಂಡುಗಳ ಸಂಗ್ರಹಣೆ ಇರ್ತಾ ಇತ್ತು. ಆ ಸಂದರ್ಭದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ದಾಳಿ ನಡೆಸಿದಾಗ ಶ್ರೀಗಳು ತಮ್ಮ ಭಕ್ತರನ್ನ ರಕ್ಷಣೆ ಮಾಡ್ತಾ ಇದ್ರು. ಅಷ್ಟಕ್ಕೂ ಆ ಪವಾಡವಾದ್ರೂ ಏನು ಅನ್ನೋ ಪ್ರಶ್ನೆಗೆ ಉತ್ತರ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ಚೀಲಗಳಲ್ಲಿ ಸಂಗ್ರಹಿಸಿ ಇಟ್ಟಿದ್ದ ಮದ್ದು ಗುಂಡುಗಳೆಲ್ಲ ಮಾಯವಾಗಿದ್ದು, ಕಬ್ಬಿಣದ ಬಂದೂಕುಗಳು ಕಟ್ಟಿಗೆಗಳಾಗಿ ಪರಿವರ್ತನೆಯಾಗಿ ಬ್ರಿಟಿಷ್ ಅಧಿಕಾರಿಗಳ ಕಣ್ಣಿಗೆ ಕಾಣದಂತಾಗಿತ್ತು. ಹೀಗೆ ಯಾವಾಗ ಅವಶ್ಯಕತೆ ಇದೆಯೋ ಆಗ ಮಾತ್ರ ತಮ್ಮ ಪವಾಡ ಸೃಷ್ಟಿ ಮಾಡಿ ಭಕ್ತರನ್ನ ರಕ್ಷಣೆ ಮಾಡ್ತಾ ಇದ್ದ ಮಾಧವಾನಂದ ಶ್ರೀಗಳು ಆಗಿನ ಕಾಲದಲ್ಲಿ ನಡೆದಾಡುವ ದೇವರು ಅಂತ ಕರೆಸಿಕೊಂಡಿದ್ರು. ಇವತ್ತಿಗೂ ಇಲ್ಲಿನ ಜನರು ಇವರನ್ನ ದೇವರು ಅಂತಾನೆ ನಂಬಿದ್ದಾರೆ. ಈ ಮಠಕ್ಕೆ ಇಷ್ಟೊಂದು ಶಕ್ತಿ ಬರೋಕೆ ಕಾರಣ ಅಂದ್ರೆ 500 ವರ್ಷಗಳ ಇತಿಹಾಸದಲ್ಲಿ ಇದ್ದು ಹೋದ 11 ಜನ ಗುರುಗಳ ಗದ್ದುಗೆಗಳು ಇಲ್ಲಿವೆ. ಬಾಹು ಸಾಹೇಬ್ ಮಹಾರಾಜರು ಹಾಕಿಕೊಟ್ಟ ನಿಯಮಾವಳಿಯಂತೆ ಇಂದಿಗೂ ಇಂಚಿಗೇರಿ ಮಠದಲ್ಲಿ ಆಚರಣೆಗಳು ನಡೀತಾನೇ ಇದೆ. ಈ ಎಲ್ಲಾ ಗುರುಗಳ ತಪೋಶಕ್ತಿ, ಆಧ್ಯಾತ್ಮದ ಬಲದಿಂದಲೇ ಈ ಸ್ಥಳ ಹಲವು ವಿಸ್ಮಯಗಳ ತಾಣವಾಗಿ ಮಾರ್ಪಟ್ಟಿದೆ. ಇಂದಿಗೂ ಕೂಡ ಸದ್ಯದ ಗುರುಗಳಾದ ರೇವಣ ಸಿದ್ದೇಶ್ವರ ಮಹಾರಾಜರಲ್ಲಿಯೂ ಕೂಡ ಅಂತಹ ಅಗೋಚರ ಶಕ್ತಿಗಳನ್ನ ಭಕ್ತರು ಕಾಣ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಪ್ರತಾಪ್ ಜೊತೆ ಷಡಕ್ಷರಿ ಕಂಪೂನವರ್, ಪ್ರಜಾ ಟಿವಿ, ವಿಜಯಪುರ. ವಿಜ್ಞಾನ ಏನೇ ಅಂದರೂ, ತಂತ್ರಜ್ಞಾನ ಎಷ್ಟೇ ಮುಂದುವರೆದಿದ್ರು ನಂಬಿಕೆಯಲ್ಲಿ ಇದು ಸಾಧ್ಯ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ.